ಈ ಒಂಟಿತನದಿಂದ ನಾವು ವೀಕ್ನೆಸ್ಸಿಗೂ ಒಳಗೆ ಹೋಗಬಾರ್ದು. ಸಪೋಸ್ ಒಂಟಿತನ ಕಾಡ್ತಿರುವಾಗ ಈ ಬದುಕು ಎಲ್ಲೋ ಒಂದು ಕಡೆ ನಮಗೆ ಭಾರ ಅನ್ಸಕ್ಕೆ ಶುರುವಾಯಿತೆ. ಜಗತ್ತಲ್ಲಿ ಎಲ್ಲರೂ ಸ್ವಾರ್ಥ ಇರೋ ಜನ ಇದ್ದಾರೆ ಅಂತ ಅವೆಲ್ಲ ಒಂದು ಕಡೆ ಫೀಲ್ ಬರುತ್ತೆ. ಆಮೇಲೆ ನಮ್ಮನ್ನೆಲ್ಲ ಬಳಸ್ಕೊಳ್ಳೋರು ಅಂತ ಒಂದು ಅನಿಸ್ತಾ ಇರುತ್ತೆ. ಬಟ್ ನಾನು ಹೇಳ್ತೀನಿ, ಒಂಟಿತನ ಇದ್ದಾಗ ಒಂದು ಜೊತೆ ಸಂಗಾತಿ ಬೇಕು ಅಂತ ಅನಿಸ್ಬಹುದು. ಇವನ್ ಈ ಪ್ಲೇಸಲ್ಲಿ ಗಂಡು ಮಕ್ಕಳಿದ್ರು ಅವ್ರಿಗೂ ಕೂಡ ಅನ್ವಯ ಆಗುವಂಥ ವಿಡಿಯೋ ಇದು. ಓಕೆ, ಆದರೆ ಯಾರೇ ನಮಗೆ ಆಶ್ರಯಕ್ಕೆ ಸಿಕ್ಕರುವೆ, ಈಗ ಎಕ್ಸಾಂಪಲ್ ಊಟ ಮಾಡಬೇಕಾದ್ರೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಊಟ ಮಾಡಬೇಕು. ಅದನ್ನು ಅತಿಯಾಗಿ ತಿಂದರೆ ಹೊಟ್ಟೆ ಹಾಳಾಗುತ್ತೆ. ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಡ. ಯಾರೇ ಬರಲಿ ನಮ್ಮ ಲೈಫಲ್ಲಿ ಯಾರೇ ನಮಗೆ ಕನೆಕ್ಟ್ ಆಗ್ಬೋದು. ಯಾವುದೋ ಒಂದು ಮೂಲೆಯಿಂದ ರೀತಿಯಿಂದ ಹೆಂಗೋ ಕನೆಕ್ಟ್ ಆಗ್ತಾರೆ. ಕನೆಕ್ಟ್ ಆದಮೇಲೆ ಅವ್ರಗಳ ಜೊತೆಗೆ ಹೇಗಿರಬೇಕು ಅನ್ನೋದನ್ನು ಕಲ್ತಿಲ್ಲ ಅಂದರೆ ಅಲ್ಲಿ ಮೋಸ ಹೋಗ್ತೀವಿ, ಎಡುತ್ತೀವಿ. ಕೆಲವರು ಹೆಣ್ಮಕ್ಳು ಎಸ್ಪೆಷಲಿ ಈ ಒಬ್ಬಂಟಿಯಲ್ಲಿದ್ದಾಗ ಏನು ಮಾಡ್ತಾರೆ, ಯಾರೋ ಆಶ್ವಾಸನೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲವನ್ನೂ ಅರ್ಪಣೆ ಮಾಡಿಬಿಡ್ತಾರೆ. ಅದೆಲ್ಲ ಒಂದು ಕಡೆಗೆ ಮುಂದೆ ಚೀಟಿಂಗ್ ನಡೆದಾಗ ತುಂಬ ಪಶ್ಚಾತ್ತಾಪ ಪಡ್ತಾರೆ. ಕೆಲವರು ಅದರಲ್ಲೇ ಕೊರಗ್ತಾ ಇರ್ತಾರೆ, ಚೀಟಿಂಗ್ ನಡೆದೋಯ್ತು, ಮೋಸ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಕೌನ್ಸಿಲಿಂಗಲ್ಲೂ ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಆದರೆ ನಾನು ಹೇಳಿದ್ದೇನು ಅಂತ ಹೇಳಿದ್ರೆ, ಒಬ್ಬಂಟಿತನ ಓಕೆ ಕಾಡ್ತಿದೆ ನಿಜ, ಆದರೆ ನಿಮ್ಮತನ ಯಾಕೆ ಬಿಟ್ಕೊಡ್ತಾ ಇದ್ದೀರಾ? ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ, ನಿಮ್ಮಲ್ಲೂ ಇರಬೇಕಲ್ಲ. ಅದು ಯಾವತ್ತು ಮನುಷ್ಯ ನಮ್ಮಲ್ಲಿ ಒಂದು ಯೋಚನೆ, ಕಾಮನ್ ಒಂದು ಥಾಟ್ ಲೆವೆಲ್ ಅಂತ ಹೇಳ್ತೀವಿ, ಥಾಟ್ ಪ್ರೊಸೆಸ್ ಅಂತೇಳಿ, ಅದನ್ನೇ ಸ್ವಲ್ಪ ಯೋಚನೆ ಮಾಡಬೇಕು. ಯಾರೇ ನಿಮ್ಮೊಟ್ಟಿಗೆ ನಾನು ಜೀವನ ಕೊಡ್ತೀನಿ ಅಂತ ಬಂದ್ರೂ ಅಳದು ತೂಗಿ ಅದನ್ನು ಲೀಗಲ್ ಆಗಿ ಶಾಸ್ತ್ರೋಕ್ತವಾಗಿ ಒಂದು ಸಂಗಾತಿ ಅಂತ ಅನಿಸಿದ ಮೇಲೆ ಅವರೊಟ್ಟಿಗೆ ಮೂವ್ ಆಗಿ ಎಲ್ಲ ಥರದಿಂದ. ನನ್ನ ಸ್ಮಾಲ್ ಒಂದು ಸಜೆಸ್ಟ್ ಇದೆ. ಆ್ಯಕ್ಚುಲಿ ಇದರದ್ದು ಭಾಳ ಹೆಣ್ಮಕ್ಳು ಹೊರಗಡೆ ಇದ್ದಾರೆ ಆ್ಯಂಡ್ ಗಂಡ್ಮಕ್ಳು ಕೂಡ ಇದ್ದಾರೆ, ರೈಟ್? ಸೊ ಆ ಕಾರಣಕ್ಕೆ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಜೀವನ ಅನ್ನೋದು ಅಥವಾ ಮದುವೆ ಆದಮೇಲೆ ಆ ಜರ್ನಿ 2 ದಿನದಲ್ಲ, ರೈಟ್? ಆ್ಯಂಡ್ ಲಾಂಗ್ ಟರ್ಮಲ್ಲಿ ಇವರೊಟ್ಟಿಗೆ ನಾವು ಒಂಟಿತನನ ಏನಿದೆ ಆ ಒಂಟಿತನನ ಹೋಗ್ಲಾಡಿಸ್ತಾರೆ ಇವರು, ಅದನ್ನು ಯೋಚನೆ ಮಾಡಿ ಕಾಲಿಡಬೇಕಾಗತ್ತೆ. ಆ್ಯಂಡ್ ನೀವೇನೇ ಅರ್ಪಣೆ ಮಾಡೋಕ್ಕಿಂತ ಮುಂಚೆ ಶಾಸ್ತ್ರೋಕ್ತವಾಗಿ ಒಂದು ಮದುವೆ ಅಂತ ಇರುತ್ತೆ. ಅದೆಲ್ಲ ಮುಗಿದ ಮೇಲೆ ಆ್ಯಂಡ್ ಅದಕ್ಕಿಂತ ಮುಂಚೆ ಯೋಚನೆ ಮಾಡಿ, ಈ ಒಂಟಿಗೆ ಜೊತೆಯಾಗುವಂಥ ಸಂಗಾತಿ ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರಾ ಅದನ್ನು ಫಸ್ಟು ನೋಡ್ಕೊಳ್ಳಿ. ಆಮೇಲೆ ಮುಂದಿಂದೆಲ್ಲ ಟ್ರೈ ಮಾಡಿ. ನೀವು ಮುಂದೆ ಮನಸ್ಸು ಮಾಡಿ ಹೋಗಿ. ಎಷ್ಟೋ ಜನ ಅದನ್ನು ಮಾಡಲ್ಲ. ದಯವಿಟ್ಟು ನಾನು ಕಿವಿ ಮಾತು ಏನು ಅಂತ ಹೇಳಿದ್ರೆ, ದಯವಿಟ್ಟು ನೀವು ಯಾವ ಪರಿಸ್ಥಿತಿನಲ್ಲಿದ್ದೀರಾ, ನಿಮ್ಮ ಯೋಚನೆಗಳೇನಿದೆ ಅದಕ್ಕೆ ಹೊಂದುವಂಥ ಸಂಗಾತಿ ಇವರಿದ್ದಾರಾ? ನಿಮಗೆ ಅವ್ರ ಮೇಲೆ ಅಟ್ರಾಕ್ಷನ್ ಆಗ್ಬೋದು, ಅವ್ರು ಬೇಕು ಅಂತ ಅನಿಸಿರ್ಬೋದು. ಏನೇ ಆದ್ರೂ ಈ ವ್ಯಕ್ತಿಯ ನೇಚರ್ ಹೀಗಿರೋದ್ರಿಂದ ಅವನೇ ಸೆಟ್ ಆಗ್ತಾನ. ಯಾವಾಗಲೂ ಅದು ಮ್ಯಾಚ್ ಆದಾಗ ಮಾತ್ರ ನೀವು ತುಂಬ ದೂರ ಹೋಗ್ಲಿಕ್ಕೆ ಸಾಧ್ಯ. ಇದನ್ನು ನೋಡಿಕೊಂಡು ಮುಂದೆ ಮೂವ್ ಆಗಿ ದಯವಿಟ್ಟು. ಯಾಕಂದರೆ ಮುಂದೆ ಕೊರಗೋದಕ್ಕಿಂತ ಇವಾಗ ಇದನ್ನು ನೋಡ್ಕೊಳ್ಳಿ. ಇದೊಂದು ಜಸ್ಟ್ ಕಿವಿ ಮಾತು ನಾನು ವ್ಯಕ್ತಪಡಿಸ್ಬೇಕಿತ್ತು ಈ ಒಂದು ವಿಡಿಯೋ ಮುಖಾಂತರ. ಅದಕ್ಕೆ ನಾನು ವಿಡಿಯೋನ ಮಾಡಿದ್ದೀನಿ. ನಿಮ್ಮ ಅನಿಸಿಕೆ ನಿಜ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ. ಅವರಿಗೂ ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಇನ್ಫಾರ್ಮೇಷನ್ ಪಾಸ್ ಆಗಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.